Dear students, welcome to history class. In the previous class, we learnt about the Delhi Sultanates. In the 5 dynasties ruled Delhi Sultanates empire, like Slave dynasty, Khilji dynasty, Tughlaq dynasty, Sayyid dynasty and Lodi dynasty. In there, the founder of Delhi Sultanates, Qutbuddin Aibak, and the great emperor Muhammad bin Tughlaq, and after in Tughlaq dynasty, Muhammad bin Tughlaq was the great ruler in Tughlaq dynasty. Before that, in Khilji dynasty, Alauddin Khilji was a great achiever. And also we learnt about the contributions of Delhi Sultanates. ಪ್ರಿಯ ವಿದ್ಯಾರ್ಥಿಗಳ ಹಿಂದಿನ ಒಂದು ಕ್ಲಾಸ್ನಲ್ಲಿ ನಾವು ದೆಹಲಿ ಸುಲ್ತಾನ ಮನೆತನದ ಕುರಿತಾದಂತೆ ಅಧ್ಯಯನವನ್ನು ಮಾಡಿದ್ದೇವೆ. ಅಲ್ಲಿ 5 ರಾಜಮನೆತನಗಳು ದೆಹಲಿ ಸುಲ್ತಾನ ಸಾಮ್ರಾಜ್ಯವನ್ನು ಆಳ್ವಿಕೆಯನ್ನು ನಡೆಸಿದವು. ಅದರಲ್ಲಿ ಆರಂಭಿಕ ರಾಜ ಮನೆತನವಾದಂತಹ ಗುಲಾಮಿ ಮನೆತನ, ಖಿಲ್ಜಿ ಮನೆತನ, ತುಘಲಕ್ ರಾಜ ಮನೆತನ, ಸೈಯದ್ ಮತ್ತು ಲೋಧಿ ರಾಜ ಮನೆತನಗಳು ಆಳ್ವಿಕೆಯನ್ನು ನಡೆಸಿದ್ವು. ಅದರಲ್ಲಿಯೂ ಸಹ ನಾವು ಅಧ್ಯಯನವನ್ನು ಮಾಡಿದ್ದೇವೆ ಪ್ರಮುಖ ರಾಜರುಗಳ ಕುರಿತಾದಂತೆ. ದೆಹಲಿ ಸುಲ್ತಾನ ರಾಜ ಮನೆತನದ ಸ್ಥಾಪಕ ಒಬ್ಬ ಗುಲಾಮನಾಗಿದ್ದಂಥವನು ಕುತ್ಬುದ್ದೀನ್ ಐಬಕ್ ಅನ್ನುವಂಥವನು. ಆಮೇಲೆ ಪ್ರಸಿದ್ಧ ರಾಜರುಗಳನ್ನು ನಾವು ನೋಡ್ತಾ ಬರ್ತಾ ಇದ್ವಿ. ಅಲ್ಲಿ ಖಿಲ್ಜಿ ರಾಜ ಮನೆತನದಲ್ಲಿ ಅಲ್ಲಾವುದ್ದೀನ್ ಖಿಲ್ಜಿ ಅನ್ನುವಂಥವನು, ತುಘಲಕ್ ರಾಜ ಮನೆತನದಲ್ಲಿ ಮೊಹಮ್ಮದ್ ಬಿನ್ ತುಘಲಕ್ ಅನ್ನುವಂಥವನು. ಸೊ ಅದರ ಜೊತೆಗೆ ದೆಹಲಿ ರಾಜ ಮನೆತನ ಭಾರತದ ಇತಿಹಾಸಕ್ಕೆ ಕೊಟ್ಟಂತಹ ಕೊಡುಗೆಗಳ ಕುರಿತಾದಂತೆಯೂ ಸಹ ಇಂದಿನ ಒಂದು ಕ್ಲಾಸ್ನಲ್ಲಿ ಅಧ್ಯಯನವನ್ನು ಮಾಡಿಕೊಂಡು ಬಂದಿದ್ದೇವೆ. ಟುಡೇ ವಿ ಆರ್ ಲರ್ನಿಂಗ್ ಅಬೌಟ್ ಅನದರ್ ಮುಸ್ಲಿಂ ಡೈನಾಸ್ಟಿ ಇನ್ ಇಂಡಿಯಾ. After the Sayyid rule, Lodi came to power. ಸೈಯದ್ ರಾಜ ಮನೆತನದ ಆಳ್ವಿಕೆಯ ತರುವಾರದಲ್ಲಿ ಲೋಧಿ ಮನೆತನ ಅನ್ನುವಂಥದ್ದು ಆಳ್ವಿಕೆಗೆ ಬಂದಿತ್ತು. ದ ಲಾಸ್ಟ್ ರೂಲರ್ ಆಫ್ ದಿಸ್ ಡೈನಾಸ್ಟಿ, ಈ ಒಂದು ರಾಜ ಮನೆತನದ ಕೊನೆಯ ಅರಸ ಯಾರಪ್ಪ ಅನ್ನುವಂಥದ್ದಾಗಿ ನಾವು ಅಧ್ಯಯನವನ್ನು ಮಾಡ್ತಾ ಹೋದರೆ ಹಿ ವಾಸ್ ಇಬ್ರಾಹಿಂ ಲೋಧಿ. ಕೊನೆಯ ರಾಜ ಆಯಿತ ಇಬ್ರಾಹಿಂ ಲೋಧಿ ಎನ್ನುವಂಥ ಒಬ್ಬ ರಾಜ. ವೆನ್ ಹಿ ವಾಸ್ ರೂಲಿಂಗ್ ಅಟ್ ದಟ್ ಟೈಮ್ ಎ ಇನ್ವಿಷನ್ ಹೆಲ್ಡ್ ಆನ್ ದೆಹಲಿ ಸುಲ್ತಾನೇಟ್ಸ್ ಕಿಂಗ್ಡಮ್. ಈ ಲೋಧಿ ಮನೆತಂತ ಇಬ್ರಾಹಿಂ ಲೋಧಿ ಆಳ್ವಿಕೆಯನ್ನು ಮಾಡ್ತಾ ಇದ್ದಂತಹ ಸಂದರ್ಭದಲ್ಲಿ ದೆಹಲಿ ಸುಲ್ತಾನ ರಾಜ ಮನೆತನದ ಮೇಲೆ ಅಥವಾ ಸಾಮ್ರಾಜ್ಯದ ಮೇಲೆ ಒಂದು ದಾಳಿ ಅನ್ನುವಂಥದ್ದು ನಡೆದಿತ್ತು. ಇಟ್ ಈಸ್ ಬೈ ಬಾಬರ್. ಬಾಬರ್ ಅನ್ನುವಂಥವನು ಇದರ ಮೇಲೆ ದಂಡಯಾತ್ರೆಯನ್ನು ಮಾಡಿದ್ದ ಅಥವಾ ದಾಳಿಯನ್ನು ಮಾಡಿದ್ದ. ಆ್ಯಂಡ್ ಇನ್ ರಿಸಲ್ಟ್ ಆಫ್ ದಿಸ್ ಇನ್ವೇಷನ್ ಅ ಬ್ಯಾಟಲ್ ಹೆಲ್ಡ್ ಇನ್ 1526 CE ಕಾಲ್ಡ್ ಆಸ್ ದ ಫಸ್ಟ್ ಬ್ಯಾಟಲ್ ಆಫ್ ಪಾನಿಪತ್. ಈ ದಾಳಿಯ ಕಾರಣದಿಂದಾಗಿ ಇಬ್ರಾಹಿಂ ಲೋಧಿ ಮತ್ತು ಬಾಬರ್ನ ನಡುವೆ ಒಂದು ಯುದ್ಧ ಅನ್ನುವಂಥದ್ದು ನಡೆದಿತ್ತು. ಅದೇ 1526ರಲ್ಲಿ ನಡೆದಂತಹ ಯುದ್ಧ, ಮೊದಲನೇ ಪಾಣಿಪತ್ ಕದನ ಅಂತ. ಇನ್ ದಿಸ್ ಬ್ಯಾಟಲ್ ಇಬ್ರಾಹಿಂ ಲೋಧಿ ಡಿಫೀಟೆಡ್ ಬೈ ಬಾಬರ್ ಆ್ಯಂಡ್ ಬಾಬರ್ ಕಿಲ್ಡ್ ದ್ಯಾಟ್ ಇಬ್ರಾಹಿಂ ಲೋಧಿ ಆ್ಯಂಡ್ ಲೇಡ್ ಎ ಫೌಂಡೇಶನ್ ಫಾರ್ ಎ ನ್ಯೂ ಡೈನಾಸ್ಟಿ ಕಾಲ್ ಮಘಲ್ಸ್. ಈಗ ಈ ಒಂದು ಯುದ್ಧ ಅನ್ನುವಂಥದ್ದೇನು ನಡೆದಿತ್ತೋ ಇಬ್ರಾಹಿಂ ಲೋಧಿ ಮತ್ತು ಬಾಬರ್ನ ನಡುವೆ, ಇದರಲ್ಲಿ ಇಬ್ರಾಹಿಂ ಲೋಧಿ ಸೋಲನ್ನು ಅನುಭವಿಸಿದ್ದ. ಬಾಬರ್ ಈ ಇಬ್ರಾಹಿಂ ಲೋಧಿಯನ್ನು ಕೊಲೆಗೈಯುವುದರ ಮುಖಾಂತರವಾಗಿ ತನ್ನದೇ ಆದಂತಹ ಹೊಸ ರಾಜ ಮನೆತನಕ್ಕೆ ಬುನಾದಿಯನ್ನು ಹಾಕಿದ್ದ. ಅದೇ ಮೊಘಲ್ ರಾಜ ಮನೆತನ. ಟುಡೇ ವಿ ಆರ್ ಲರ್ನಿಂಗ್ ಅಬೌಟ್ ದಟ್ ಮೊಘಲ್ ಡೈನಾಸ್ಟಿ. ನಾವು ಈಗ ಮೊಘಲ್ ರಾಜ ಮನೆತನದ ಕುರಿತಾದಂತೆ ಅಧ್ಯಯನವನ್ನು ಮಾಡ್ತೇವೆ. ಡ್ಯೂರಿಂಗ್ ದ ಲೇಟರ್ ಮಿಡ್ವಲ್ ಪೀರಿಯಡ್ another invasion on India from Central Asia. It is by ಬಾಬರ್. ಬಾಬರ್ ಅನ್ನುವಂತಹ ಅರಸ ಈಗ
ಭಾರತದ ಮೇಲೆ ದಾಳಿಯನ್ನು ಮಾಡಿದ್ದ. ಅದು ಸಹ ಈ ಭಾರತದ ಇತಿಹಾಸದ ಉತ್ತರಾರ್ಧದ ಭಾಗದಲ್ಲಿ. ಸೊ ಇನ್ ದಿಸ್ ಫಸ್ಟ್ ಬ್ಯಾಟ್ ಆಫ್ ಪಾಣಿಪತ್ in 1526 he killed Ibrahim Lodi and founded a new dynasty called Mughals. ಇಬ್ರಾಹಿಂ ಲೋದಿಯನ್ನು ಕೊಲೆಗೈಯುವುದರ ಮುಖಾಂತರವಾಗಿ ಹೊಸ ರಾಜಮನೆತನಕ್ಕೆ ಮುನ್ನುಡಿಯನ್ನು ಬರೆದಿದ್ದ ಅದೇ ಮೊಘಲ್ ರಾಜ ಮನೆತನ ಅಂತ. ಬಾಬರ್ ವಾಸ್ ಎ ಗ್ರೇಟ್ ಇನ್ವೇಡರ್ ಆ್ಯಂಡ್ ರೂಲರ್. ಹಿ ಆಲ್ಸೋ ಎ ಪೋಯೆಟ್ ಆ್ಯಂಡ್ ಪ್ರೋಸ್ ರೈಟರ್. ಈ ಮೊಘಲ್ ರಾಜಮನೆತನದ ಸ್ಥಾಪಕನಾದಂತಹ ಬಾಬರ್ ಅನ್ನುವಂಥವನು ಒಬ್ಬ ಪ್ರಸಿದ್ಧನಾದಂತಹ ಕವಿಯಾಗಿದ್ದ, ಜೊತೆಗೆ ಈತ ಒಬ್ಬ ಕೃತಿಕಾರನೂ ಸಹ ಹೌದು, ಬರವಣಿಗೆಯನ್ನು ಸಹ ಮಾಡ್ತಾ ಇದ್ದಂತಹ ಒಬ್ಬ ವಿದ್ವಾಂಸ. ಸೊ ಈ ರೋಟ್ ಬಾಬರ ನಾಮ ಆಟೋಬಯೋಗ್ರಫಿ. ಈತ ಒಂದು ಕೃತಿಯನ್ನು ರಚನೆಯನ್ನು ಮಾಡಿದ್ದ. ಅದು ತನ್ನ ಕುರಿತಾದಂತೆಯೇ ಆತ ಬರೆದಂತಹದ್ದು ಆತ್ಮಕಥನ. ಅದು ಬಾಬರ್ ನಾಮ ಅನ್ನುವಂತಹ ಆ ಆತ್ಮಕಥನವನ್ನು ಈತ ಬರೆದಿದ್ದ. ಆ್ಯಂಡ್ ಆಫ್ಟರ್ ಹಿಮ್, ಬಾಬರ್ನ ತರುವಾಯದಲ್ಲಿ ನಾವು ನೋಡ್ತಾ ಹೋದರೆ ಈ ಸನ್ ಅಸೆಂಡೆಡ್ ದ ಥ್ರೋನ್. ಇವನ ಮಗ ಅನ್ನುವಂಥವನು ಈತ ಸಿಂಹಾಸನವನ್ನು ಏರಿದ್ದ. ಹಿ ವಾಸ್ ಹುಮಾಯೂನ್. ಹುಮಾಯೂನ್ ಅನ್ನುವಂಥವನು ಈಗ ಬಾಬರ್ನ ನಂತರದಲ್ಲಿ ಈತ ಸಿಂಹಾಸನಕ್ಕೆ ಬಂದಿದ್ದ. ಹಿ ವಾಸ್ ದಿ ಸನ್ ಆಫ್ ಬಾಬರ್. ಬಾಬರ್ನ ಮಗ ಈತ ಹುಮಾಯೂನ್. ಬಟ್ ಹುಮಾಯೂನ್ ಲಾಸ್ಟ್ ಹಿಸ್ ಅಥಾರಿಟಿ ಆರ್ ಥ್ರೋನ್ ಬೈ ಶೇರ್ ಶಾ ಸೂರ್. ಹಿ ವಾಸ್ ದ ಗ್ರೇಟ್ ರೂಲರ್ ಆಫ್ ಸೂರ್ ಡೈನಾಸ್ಟಿ. ಶೇರ್ ಶಾ ಸೂರ್ ಅನ್ನುವಂತಹ ಸೂರ್ ರಾಜ ಮನೆತನದವನಿಂದಾಗಿ ಈ ಹುಮಾಯೂನ್ ಏನಿದ್ದಾನೆ ಈತ ತನ್ನ ಅಧಿಕಾರವನ್ನು ಕಳೆದುಕೊಂಡಿದ್ದ, ತನ್ನ ಸಿಂಹಾಸನವನ್ನೇ ಕಳೆದುಕೊಂಡಿದ್ದ ಹುಮಾಯೂನ್ ಅನ್ನುವಂಥವನು. ಆಫ್ಟರ್ 15 years, 15 ವರ್ಷಗಳ ತರುವಾಯದಲ್ಲಿ ಈ ರೀಗೇನ್ ದ್ಯಾಟ್ ಥ್ರೋನ್. ನಂತರದಲ್ಲಿ 15 ವರ್ಷಗಳು ಬೇಕಾಯಿತು ಅವನು ಆ ಸಿಂಹಾಸನವನ್ನು ಮತ್ತೆ ಪಡೆದುಕೊಳ್ಳಲಿಕ್ಕೆ. ಫೈನಲಿ ಆಫ್ಟರ್ 15 years, ಆಫ್ಟರ್ ದಟ್ ಹಿ ಗಾಟ್ ದ ಥ್ರೋನ್ ಅಗೇನ್. ಮತ್ತೆ ಆತ ಸಿಂಹಾಸನವನ್ನು ವಶಪಡಿಸಿಕೊಂಡಿದ್ದ. ಆ ರಾಜ ಮನೆತನದ ರಾಜನಾಗಿ ಸಿಂಹಾಸನಕ್ಕೆ ಏರಿದ್ದ ಹುಮಾಯೂನ್ ಅಂತ. ಬಟ್ ಹಿ ವಾಸ್ ಡೈಡ್ ಸಡನ್ಲಿ ಇನ್ 1556. ಆದರೆ ಹೆಚ್ಚು ಕಾಲ ಈತ ಉಳಿಯಲಿಲ್ಲ. 1556 ವೇಳೆಗೆ ಈತ ಸಾವನ್ನು ಅಪ್ಪಿದ್ದ. ಆ್ಯಂಡ್ ಆಫ್ಟರ್ ಹುಮಾಯೂನ್ ಹಿಸ್ ಸನ್ ಅಕ್ಬರ್ ಕೇಮ್ ಟು ಪವರ್. ಇಲ್ಲಿ ಈಗ ನಾವು ಮತ್ತೊಬ್ಬ ಪ್ರಸಿದ್ಧ ರಾಜನ ಕುರಿತಾದಂಥ ಅಧ್ಯಯನವನ್ನು ಮಾಡ್ತೇವೆ. ಅವನು ಅಕ್ಬರ್ ಅನ್ನುವಂಥವನು. ಇವನು ಹುಮಾಯೂನ್ನ ಮಗನಾಗಿದ್ದಂಥವನು. ಹುಮಾಯೂನ್ನ ತರುವಾಯದಲ್ಲಿ ಸಿಂಹಾಸನಕ್ಕೆ ಬಂದಿದ್ದ. ಅಕ್ಬರ್ ದಿ ಗ್ರೇಟ್. ಹಿ ರೂಲ್ಡ್ ಇನ್ ಬಿಟ್ವೀನ್ 1556 to 1605 CE. ಮೊಘಲ್ ಸಾಮ್ರಾಜ್ಯವನ್ನು ಅಕ್ಬರ್ ಅನ್ನುವಂಥವನು 1556ರಿಂದ 1605 ವೇಳೆಗೆ ಆಳ್ವಿಕೆಯನ್ನು ನಡೆಸಿದಂತಹ ಒಬ್ಬ ಪ್ರಸಿದ್ಧನಾದಂಥ ಮೊಘಲ್ ರಾಜಮನೆತನದ ಅರಸ. ಹಿ ವಾಸ್ ದಿ ಸನ್ ಆಫ್ ಹುಮಾಯೂನ್ ಆ್ಯಂಡ್ ಹಮೀದಾ ಬಾನು ಬೇಗಂ. ಈತ ಹುಮಾಯೂನ್ ಮತ್ತು ಹಮೀದಾ ಬಾನು ಬೇಗಂರ ಮಗನಾಗಿ ಜನಿಸಿದಂಥ ವ್ಯಕ್ತಿ. ಜಲಾಲುದ್ದೀನ್ ಮೊಹಮ್ಮದ್ ಅಕ್ಬರ್ ವಾಸ್ ಸನ್ ಆಫ್ ಹುಮಾಯೂನ್. ಹುಮಾಯೂನ್ನ ಮಗನಾಗಿದ್ದಂಥವನು ಜಲಾಲುದ್ದೀನ್ ಮೊಹಮ್ಮದ್ ಅಕ್ಬರ್ ಅನ್ನುವಂಥವನು. ಆಫ್ಟರ್ ದಿ ಲಾಸ್ ಆಫ್ ಕಿಂಗ್ಡಮ್ ಹುಮಾಯೂನ್ ವಾಸ್ ವಂಡರಿಂಗ್. ಏನು ಹುಮಾಯೂನ್ ಅನ್ನುವಂತಹ ಅರಸ ತನ್ನ ಸಿಂಹಾಸನವನ್ನು ಕಳೆದುಕೊಂಡ ತರುವಾಯ ಈ ಲಾಸ್ಟ್ ಈಸ್ ಕಿಂಗ್ಡಮ್ ಬೈ ಶೇರ್ ಶಾ ಸೂರ್. ಶೇರ್ ಶಾ ಸೂರ್ನಿಂದಾಗಿ ಈತ ಸಿಂಹಾಸನವನ್ನು ಕಳೆದುಕೊಂಡಿದ್ದ. ನಂತರದಲ್ಲಿ ಅಲೆಮಾರಿಯಾಗಿದ್ದ. ಹಿ ವಂಡರ್ಡ್ ಫ್ರಮ್ ಪ್ಲೇಸ್ ಟು ಪ್ಲೇಸ್. ಒಂದು ಪ್ರದೇಶದಿಂದ ಮತ್ತೊಂದು ಪ್ರದೇಶಕ್ಕೆ ಅಲೆಮಾರಿಯಾಗಿ ಕಾಲವನ್ನು ಕಳೆದಿದ್ದ ಈ ಅಕ್ಬರ್ನ ತಂದೆಯಾಗಿದ್ದಂತಹ ಹುಮಾಯೂನ್ ಫಾರ್ ಎ ಲಾಂಗ್ ಟೈಮ್. ಹಲವಾರು ದಿನಗಳ ಕಾಲ, ದೀರ್ಘಕಾಲ ಈತ ಇದೇ ಪರಿಸ್ಥಿತಿಯಲ್ಲಿ ವಿತ್ ಹಿಸ್ ವೈಫ್, ತನ್ನ ಹೆಂಡತಿಯೊಂದಿಗೆ, ಆ್ಯಂಡ್ ಆಲ್ಸೋ ಫ್ಯೂ ಫಾಲೋವರ್ಸ್, ಜೊತೆಗೆ ತನ್ನ ಸ್ವಲ್ಪವೇ ಸ್ವಲ್ಪ ಅನುಯಾಯಿಗಳೊಂದಿಗೆ ಈತ ಬೇರೆ ಬೇರೆ ಪ್ರದೇಶಗಳಲ್ಲಿ ಅಲೆದಾಡಿದ್ದ. ಆ್ಯಂಡ್ ಇನ್ ದಿಸ್ ಟೈಮ್ ಅಕ್ಬರ್ ಬಾರ್ನ್ ಅಟ್ ಅಮರ್ಕೋಟ್ ಇನ್ 1542 CE. ಅಂಡರ್ ದಿ
ಶೆಲ್ಟರ್ ಆಫ್ ರಜಪೂತ್ ಕಿಂಗ್ ರಾಣಾ. ಈ ಅಕ್ಬರ್ ಅನ್ನುವಂಥವನು ಇದೇ ಸಮಯದಲ್ಲಿ ಈತ ಜನಿಸಿದ್ದ 1542ರ ವೇಳೆಯಲ್ಲಿ ಅಮರಕೋಟ್ ಅನ್ನುವಂತಹ ಆ ರಜಪೂತ ಸಾಮ್ರಾಜ್ಯದ ಆ ಭಾಗದಲ್ಲಿ, ಅದರಲ್ಲಿಯೂ ಸಹ ರಾಜನಾಗಿದ್ದಂಥವನು ರಾಣಾ ಅನ್ನುವಂಥ ಆ ರಜಪೂತ ದೊರೆಯ ಆಶ್ರಯದಲ್ಲಿ ಈ ಅಕ್ಬರ್ ಅನ್ನುವಂಥವನು ಜನಿಸಿದ್ದ. ಆ್ಯಂಡ್ ಅಕ್ಬರ್ಸ್ ಚೈಲ್ಡ್ಹುಡ್ it was not luxurious because his father Humayun lost his throne. He was wondering. ಇವನ ಬಾಲ್ಯದ ದಿನಗಳನ್ನು ನಾವು ಅಧ್ಯಯನವನ್ನು ಮಾಡ್ತಾ ಹೋದರೆ ಈ ಅಕ್ಬರ ಅನ್ನುವಂಥವನ ಬಾಲ್ಯ ಅನ್ನುವಂಥವನು ಅಷ್ಟು ಒಳ್ಳೆಯ ಐಷಾರಾಮದಿಂದ ಕೂಡಿರಲಿಲ್ಲ. ಯಾಕೆಂತಂದರೆ ತಂದೆಯಾಗಿದ್ದಂತಹ ಹುಮಾಯೂನ್ ಅನ್ನುವಂಥವನು ತನ್ನ ಸಾಮ್ರಾಜ್ಯವನ್ನೇ ಕಳೆದುಕೊಂಡಿದ್ದ, ಸಿಂಹಾಸನವನ್ನು ಕಳೆದುಕೊಂಡು ಅಲೆಮಾರಿಯಾಗಿದ್ದ. ಆ ಕಾರಣಕ್ಕಾಗಿ ಅಕ್ಬರ್ ಸಫರ್ಡ್ ಮೆನಿ ಮಿಸ್ಟೇಕ್ಸ್. ಈತ ಹಲವಾರು ದುಃಖಗಳನ್ನು ಈತ ಎದುರಿಸಬೇಕಾದಂಥ ಸನ್ನಿವೇಶ ಅನ್ನುವಂಥದ್ದು ಈ ಅಕ್ಬರ್ನಿಗೆ ಬಂದಿತ್ತು. ಹುಮಾಯೂನ್ಸ್ ಎನಿಮೀಸ್ ಆ್ಯಂಡ್ ಅನ್ಟ್ರಸ್ಟ್ವರ್ದಿ ಫಾಲೋವರ್ಸ್ ಆಲ್ಸೋ ಬಿಕಮ್ ಟಯರ್ಸಮ್. ಸೊ ಇವರು ಸಹ ಅಷ್ಟೇ, ಈ ಹುಮಾಯೂನ್ನ ವಿರೋಧಿಗಳು ಎಂದರೆ ಅವರು. ಕೆಲವು ಜೊತೆಗಿದ್ದಂತಹ ಅಲ್ಲದೇ ಹೋದಂತಹ ಆ ಅನ್ಯಾಯಿಗಳು ಸಹ ಇದ್ದಾರೆ. ಅವರಿಂದಲೂ ಸಹ ತೊಂದರೆಯನ್ನು ಅನುಭವಿಸಬೇಕಾದಂತಹ ಪರಿಸ್ಥಿತಿ ಅನ್ನುವಂಥದ್ದು ಈ ಹುಮಾಯೂನ್ನಿಗೆ ಬಂದಿತ್ತು, ಅಕ್ಬರ್ನಿಗೆ ಬಂದಿತ್ತು. Akbar's childhood was spent in great miseries, pestered by Humayun's enemies and untrustworthy followers. ಇಲ್ಲಿ ಅನರ್ಹವಾದಂತಹ ಆ ವ್ಯಕ್ತಿಗಳು ಮೋಸವನ್ನು ಮಾಡ್ತಾ ಇದ್ರು. ಸೊ ಆ ಕಾರಣದಿಂದಾಗಿ ಅಕ್ಬರ್ ಅನ್ನುವಂಥವನೇನಿದ್ದಾನೆ ಆತ ಹಲವಾರು ತೊಂದರೆಗಳನ್ನು ಎದುರಿಸಿದಂತಹ ಪರಿಸ್ಥಿತಿಯನ್ನು ನಾವು ನೋಡ್ಬೋದು. ಆ್ಯಂಡ್ hence Akbar was deprived from formal education. ಸೊ ಅವನಿಗೆ ಬೇಕಾದಂತಹ ರಾಜ ಕುಟುಂಬಕ್ಕೆ ಸೇರಿದಂತಹ ಯುವರಾಜನಿಗೆ ಬೇಕಾದಂತಹ ಶಿಕ್ಷಣ ಅನ್ನುವಂಥದ್ದು ಇಲ್ಲಿ ದೊರಕಿರಲಿಲ್ಲ. ಆ್ಯಂಡ್ ಆಲ್ಸೋ ಪೊಲಿಟಿಕಲ್ ಟ್ರೈನಿಂಗ್. ಈತ ರಾಜಕೀಯವಾದಂತಹ ಆ ತರಬೇತಿಯಿಂದ, ಶಿಕ್ಷಣದಿಂದ ವಂಚಿತನಾದ ಈ ಅಕ್ಬರ. He succeeded at an early age because of a sudden death of Humayun. ಇಲ್ಲಿ ಅತ್ಯಂತ ಕಿರಿಯ ವಯಸ್ಸಿನಲ್ಲಿಗೆ ಇವನಿಗೆ ಅಧಿಕಾರ ಅನ್ನುವಂಥದ್ದು ಬಂದಿತ್ತು. ಅಟ್ ದ ಏಜ್ ಆಫ್ 14 he got the power, but he was minor. He can't handle the empire. ಇಡೀ ಸಾಮ್ರಾಜ್ಯದ ಜವಾಬ್ದಾರಿ ಬರೀ 14ನೇ ವಯಸ್ಸಿಗೆ ಈತನಿಗೆ ಬಂದಿತ್ತು, ಈ ಅಕ್ಬರ ಅನ್ನುವಂಥವನಿಗೆ. ಯಾಕೆಂತಂದರೆ ತಂದೆಯಾಗಿದ್ದಂಥ ಹುಮಾಯೂನ್ ಅನ್ನುವಂಥವನು 1556ರ ವೇಳೆಗೆ ಸಾವನ್ನಪ್ಪಿದ್ದ. ಆ ಕಾರಣದಿಂದಾಗಿ ಏನೇ ಆಗಿರಲಿ ಈತ ಅಪ್ರಾಪ್ತನಾಗಿದ್ದಾಗಲೇ ಸಿಂಹಾಸನಕ್ಕೆ ಏರಿದ್ದ. ಸೊ ಇಲ್ಲಿ ಅಡ್ಮಿನಿಸ್ಟ್ರೇಟರ್ ವಾಸ್ ಅಪಾಯಿಂಟೆಡ್ ಟು ಹ್ಯಾಂಡಲ್ ದಿ ಥ್ರೋನ್. ಸಿಂಹಾಸನವನ್ನು ಇಲ್ಲಿ ಹ್ಯಾಂಡಲ್ ಮಾಡಲಿಕ್ಕೋಸ್ಕರವಾಗಿ, ಸಾಮ್ರಾಜ್ಯವನ್ನು ಇಲ್ಲಿ ನೋಡ್ಕೊಳ್ಳಿಕ್ಕೋಸ್ಕರವಾಗಿ ಒಬ್ಬ ಆಡಳಿತಗಾರನ ನೇಮಕವನ್ನು ಮಾಡಲಾಗಿತ್ತು. ಹಿ ವಾಸ್ ಬೈರಾಮ್ ಖಾನ್. ಹಿ ವಾಸ್ ಎ ರೀಜೆಂಟ್ ಆಫ್ ಅಕ್ಬರ್. ಅಕ್ಬರನ ಪರವಾಗಿ ಈ ಆಡಳಿತವನ್ನು ನಡೆಸಿದಂಥವನು ಅವನೇ ಬೈರಾಮ್ ಖಾನ್ ಅನ್ನುವಂಥ ವ್ಯಕ್ತಿ. ಸೊ ಅಂತೂ ಅಪ್ರಾಪ್ತನಾಗಿದ್ದಂಥ ಆ ಅಕ್ಬರ್ ಅನ್ನುವಂಥವನು ಬೈರಾಮ್ ಖಾನ್ ಅನ್ನುವಂಥವನ ನೇತೃತ್ವದಲ್ಲಿ ಆಡಳಿತವನ್ನು ನಡೆಸಿದ್ದ ಅನ್ನುವಂಥದ್ದಾಗಿ ಇತಿಹಾಸಕಾರ ವರ್ಣಿಸ್ತಾ ಹೋಗ್ತಾನೆ. ಆ್ಯಂಡ್ ಆಫ್ಟರ್ ದಟ್ ಮಿಲಿಟರಿ ಕಾಂಕ್ವೆಸ್ಟಸ್ ಆಫ್ ಅಕ್ಬರ್. ಅಕ್ಬರನ ದಾಳಿಗಳನ್ನು ನಾವು ಅಥವಾ ಸೈನಿಕ ಸಾಧನೆಗಳನ್ನು ಅಧ್ಯಯನವನ್ನು ಮಾಡ್ತಾ ಹೋದರೆ, ಫಸ್ಟ್ ಆಫ್ ಆಲ್ ದ ಸೆಕೆಂಡ್ ಬ್ಯಾಟಲ್ ಆಫ್ ಪಾಣಿಪತ್ ಇನ್ 1556. 1556ರಲ್ಲಿ ನಡೆದಂತಹದ್ದು ಅದು ಎರಡನೇ ಪಾಣಿಪತ್ ಕದನ ಅನ್ನುವಂಥದ್ದು. ಇಟ್ ಈಸ್ ಇನ್ ಬಿಟ್ವೀನ್ ಹೇಮು
ದ ಪ್ರೈಮ್ ಮಿನಿಸ್ಟರ್ ಆಫ್ ಮೊಹಮ್ಮದ್ ಆದಿಲ್ ಶಾ ಬೆಂಗಾಲ್ ಆ್ಯಂಡ್ ಅಕ್ಬರ್. ಇಲ್ಲಿ ಎರಡನೇ ಪಾಣಿಪತ್ ಕದನದಲ್ಲಿ ಅಕ್ಬರ್ ಮತ್ತು ಮಹಮ್ಮದ್ ಆದಿಲ್ ಶಾನ, ಬಂಗಾಳದ ದೊರೆಯಾಗಿದ್ದಂತಹ ಮಹಮ್ಮದ್ ಆದಿಲ್ ಶಾನ ಪ್ರಧಾನಮಂತ್ರಿಯಾಗಿದ್ದಂತಹ ಹೇಮು ಅನ್ನುವಂಥವನ ನಡುವೆ ನಡೆದಿತ್ತು ಎರಡನೇ ಪಾಣಿಪತ್ ಕದನ ಅನ್ನುವಂಥದ್ದು 1556 ವೇಳೆ. ಅಕ್ಬರ್ ಗಾಟ್ ದ ಹೆಲ್ಪ್ ಆಫ್ ಬೈರಾಮ್ ಖಾನ್. ಬೈರಾಮ್ ಖಾನ್ನ ಸಹಾಯವನ್ನು ಪಡೆದಿದ್ದ ಅಕ್ಬರ್ ಅನ್ನುವಂಥವನು ಈ ಯುದ್ಧದಲ್ಲಿ. ದಟ್ ಹೇಮು he attacked and captured Delhi and Agra from Mughal governor Tardi Beg. There was also a governor appointed for administration in Delhi and Agra. He was Tardi Beg. Tardi Beg ಅನ್ನುವಂತಹ ಒಬ್ಬ ರಾಜ್ಯಪಾಲ ದೆಹಲಿ ಮತ್ತು ಆಗ್ರಾವನ್ನು ನೋಡ್ಕೊಳ್ಳಿಕ್ಕೆ ನೇಮಕವಾಗಿದ್ದ. ಆದರೆ ಆತ ಹೇಮುವಿನ ದಾಳಿಯಿಂದ ಸೋಲಿಸಲ್ಪಟ್ಟಿದ್ದ. ಸೊ ಹೇಮು ಏನು ಮಾಡಿದ್ದ ಅಂತಂದರೆ ಆಗ್ರಾ ಮತ್ತು ದೆಹಲಿಯ ಭಾಗವನ್ನು ತನ್ನ ವಶಕ್ಕೆ ತೆಗೆದುಕೊಂಡು ಬಿಟ್ಟ ಆ್ಯಂಡ್ ಅಸ್ಯೂಮ್ಡ್ ದ ಟೈಟಲ್ ರಾಜ ವಿಕ್ರಮಾದಿತ್ಯ. ಅಷ್ಟೇ ಅಲ್ಲ, ದೆಹಲಿ ಆಗ್ರಾವನ್ನು ಗೆದ್ದುಕೊಂಡಂತಹ ಆ ಹೇಮು ರಾಜ ವಿಕ್ರಮಾದಿತ್ಯ ಅನ್ನುವಂತಹ ಬಿರುದನ್ನು ಧರಿಸಿದ್ದ. ಇನ್ ದಿಸ್ ಟೈಮ್ ಅಕ್ಬರ್ ವಾಸ್ ಇನ್ ಪಂಜಾಬ್. ಅಲ್ಲಿ ದೆರ್ ವಾಸ್ ನಾಟ್ ಎನಿ ಪರ್ಸನ್ ಆರ್ ರೂಲರ್. ಅಕ್ಬರ್ ವಾಸ್ ಇನ್ ಪಂಜಾಬ್ ಅಟ್ ದಟ್ ಟೈಮ್. ಆ ಸಮಯದಲ್ಲಿ ಯಾವುದೇ ಅಲ್ಲಿ ರಾಜನಾಗಿರ್ಬೋದು ಅಥವಾ ಬೇರೆ ಅಧಿಕಾರಿಯಾಗಿರ್ಬೋದು ಇರಲಿಲ್ಲ, ಬರೀ ತರ್ದಿ ಬೇಗ ಅಲ್ಲಿ ನೋಡ್ಕೊಳ್ತಾ ಇದ್ದ. ಅಕ್ಬರೇ ಎಲ್ಲಿದ್ನಪ್ಪ ಹಾಗಾದರೆ? ಅಕ್ಬರ ಅನ್ನುವಂಥವನು ಪಂಜಾಬ್ನಲ್ಲಿ ಇದ್ದಂತೆ. ಅದೇ ಸಮಯದಲ್ಲಿ ದಾಳಿ ಅನ್ನುವಂಥದ್ದು ನಡೆದಿತ್ತು. ಸೊ ಅಕ್ಬರ್ಸ್ ಸಿಚುವೇಶನ್, ಪೊಲಿಟಿಕಲ್ ಕಂಡೀಷನ್ ವಾಸ್ ಕ್ರಿಟಿಕಲ್ ಬಿಕಾಸ್ ಹಿ ಲಾಸ್ಟ್ ದಟ್ ಕ್ಯಾಪಿಟಲ್. ತನ್ನ ಆ ರಾಜಧಾನಿಯನ್ನೇ ಕಳೆದುಕೊಂಡಿದ್ದ ಅಕ್ಬರ್ ಅನ್ನುವಂಥವನು. ಆ ಕಾರಣದಿಂದಾಗಿ ಅವನ ರಾಜಕೀಯವಾಗಿ ಚಿಂತಾಜನಕ ಪರಿಸ್ಥಿತಿಯಲ್ಲಿದ್ದ ಅಕ್ಬರ್ ಮಹಾಶಯ. ಬೈರಾಮ್ ಖಾನ್ he helped to Akbar to fight against Hemu in the battle of second ಪಾಣಿಪತ್. ಎರಡನೇ ಪಾಣಿಪತ್ ಕದನದಲ್ಲಿ ಬೈರಾಮ್ ಖಾನ್ ಈ ಅಕ್ಬರನಿಗೆ ಸಹಾಯವನ್ನು ಮಾಡಿದ್ದ. ಯುದ್ಧದಲ್ಲಿ ಈತನೂ ಸಹ ತೊಡಗಿಸಿಕೊಂಡಿದ್ದ ಹೇಮುವಿನ ವಿರುದ್ಧವಾಗಿ. ಇನ್ ದ ಬಿಗಿನಿಂಗ್ ಆಫ್ ಬ್ಯಾಟಲ್ ಆಫ್ ಪಾಣಿಪತ್, ಸೆಕೆಂಡ್ ಬ್ಯಾಟಲ್ ಆಫ್ ಪಾಣಿಪತ್, ಹೇಮು ಗಾಟ್ ವಿಕ್ಟರಿ. ಪ್ರಾರಂಭಿಕ ಹಂತದಲ್ಲಿ ಮೊಘಲರ ಸೈನ್ಯ ಸೋಲನ್ನು ಅನುಭವಿಸ್ತಾ ಬರ್ತಾ ಇತ್ತು. ಹೇಮು ಈ ದಿಗ್ವಿಜಯವನ್ನು ಪಡೆದುಕೊಳ್ತಾ ಬಂದ ಮೊಘಲರ ವಿರುದ್ಧವಾಗಿ ಪ್ರಾರಂಭಿಕ ಹಂತದಲ್ಲಿ. And on a verge of victory, he was struck in the eye by an arrow and he became unconscious, fell down. ಏನು ಈ ಯುದ್ಧ ಅನ್ನುವಂಥದ್ದು ನಡೀತಾ ಇತ್ತು. ಇನ್ನು ಕೆಲವೇ ಸಮಯದಲ್ಲಿ ಇಟ್ಸ್ ಬಿಕಮ್ ಇದು ಕೊನೆಯಾಗ್ತಾ ಇದೆ. ಸೊ ಆ ಸಂದರ್ಭದಲ್ಲಿ ಏನಾಯ್ತಪ್ಪ, ಒಂದು ಟರ್ನಿಂಗ್ ಪಾಯಿಂಟ್. ಏನಾಯಿತು ಹಾಗಾದರೆ? ಯುದ್ಧವನ್ನು ಮಾಡ್ತಾ ಇದ್ದಂತಹ ಆ ಹೇಮುವಿನ ಕಣ್ಣಿಗೆ ಒಂದು ಬಾಣ ಅನ್ನುವಂಥದ್ದು ತಗಲಿತ್ತು. ಹಿ ವಾಸ್ ಅನ್ಕಾನ್ಶಿಯಸ್, ಫೆಲ್ ಡೌನ್ ಇನ್ ದ ಬ್ಯಾಟಲ್ ಫೀಲ್ಡ್. ಯುದ್ಧ ರಂಗದಲ್ಲಿಯೇ ಆತ ಮೂರ್ಛೆ ಹೋಗಿ ಬಿದ್ದ, ಪ್ರಜ್ಞಾಹೀನನಾಗಿ ಬಿದ್ದ. ಸೊ ಮೊಘಲ್ ಆರ್ಮಿ ಅರೆಸ್ಟೆಡ್. ಮೊಘಲ್ ಸೈನ್ಯ ಅನ್ನುವಂಥದ್ದು ಅವನನ್ನು ಹಿಡಿದುಕೊಂಡು ಬಿಟ್ಟಿತ್ತು. ಸೊ ಲೀಡರ್ಲೆಸ್ ಹೇಮೂಸ್ ಆರ್ಮಿ ಇಟ್ fled away from the battlefield. ಈ ಹೇಮು ಯಾವಾಗ ಅನ್ಕಾನ್ಷಿಯಸ್ ಆಗಿ ಪ್ರಜ್ಞಾಹೀನನಾಗಿ ಬಿದ್ನೋ ಆವಾಗ ಸೈನ್ಯದ ಮುಖಂಡನೇ ಇಲ್ಲದೇ ಹೋದಂತಹ, ನಾಯಕನಿಲ್ಲದೆ ಹೋದಂತಹ ಹೇಮುವಿನ ಸೈನ್ಯ ದಿಕ್ಕಾಪಾಲಾಗಿ ಓಡಲಿಕ್ಕೆ ಪ್ರಾರಂಭವಾಗಿತ್ತು. ಚದುರಿ ಹೋಗಿದ್ರು, ಒಂದೊಂದು ಎಲ್ಲೆಲ್ಲೋ ಒಂದೊಂದು ದಿಕ್ಕಿನಲ್ಲಿ ಓಡಲಿಕ್ಕೆ ಪ್ರಾರಂಭ ಮಾಡಿತ್ತು ಈ ಸೈನ್ಯ, ಹೇಮುವಿನ ಸೈನ್ಯ. ಆ್ಯಂಡ್ ಬೈರಾಮ್ ಖಾನ್
He arrested that Hemu and killed him. ಬೈರಾಮ್ ಖಾನ್ ಈತ ಆ ಅನ್ಕಾನ್ಷಿಯಸ್ ಆಗಿ ಬಿದ್ದಂತಹ ಹೇಮುವನ್ನು ಆತ ಬಂಧಿಸಿದ ಮತ್ತು ಅಲ್ಲಿಯೇ ಕೊಲೆಯನ್ನು ಸಹ ಗೈದ ಅನ್ನುವಂತಾಗಿ ಇತಿಹಾಸಕಾರ ವರ್ಣನೆಯನ್ನು ಮಾಡ್ತಾ ಹೋಗ್ತಾನೆ ಎರಡನೇ ಪಾಣಿಪತ್ ಕದನದ ಕುರಿತಾಗುತ್ತೆ. ಆ್ಯಂಡ್ ಆಫ್ಟರ್ ದಿಸ್ ಬ್ಯಾಟಲ್ ಅಕ್ಬರ್ ರಿಆಕ್ಯುಪೈಡ್ ದೆಹಲಿ ಆ್ಯಂಡ್ ಆಗ್ರಾ. ಮತ್ತೆ ಈ ಹೇಮುವಿನ ಸೋಲಿನ ತರುವಾಯದಲ್ಲಿ ಆ ಅಕ್ಬರ ಅಂತವನು ತನ್ನ ರಾಜಧಾನಿಯ ಪ್ರದೇಶ ಮತ್ತು ಆಗ್ರಾವನ್ನು, ದೆಹಲಿ ಮತ್ತು ಆಗ್ರಾವನ್ನು ಮತ್ತೆ ಮರಳಿ ಪಡೆದುಕೊಂಡಿದ್ದ. ಏನೇ ಆಗಿರಲಿ, ಫಸ್ಟ್ ಬ್ಯಾಟಲ್ ಆಫ್ ಅಕ್ಬರ್ ಬಿಕಮ್ ವಿಕ್ಟರಿ. ಸೊ ಇಲ್ಲಿ ಈ ಯುದ್ಧ ಅನ್ನುವಂಥದ್ದು ಜಯಗೊಂಡಲ್ಲಿ ಕೊನೆಗೊಂಡಂತಹದ್ದನ್ನು ನಾವು ನೋಡ್ಬೋದು. ಆ್ಯಂಡ್ ಸೆಕೆಂಡ್ ಒನ್, ಎರಡನೆಯದಾಗಿ ನಾವು ಅಧ್ಯಯನವನ್ನು ಮಾಡ್ತಾ ಹೋದರೆ ಕಾಂಕ್ವೆಸ್ಟ್ ಆಫ್ ಗೊಂಡ್ವಾನ. ಎರಡನೆಯ ಯುದ್ಧ ಅನ್ನುವಂಥದ್ದು ಗೊಂಡ್ವಾನದ ಮೇಲಿನ ದಿಗ್ವಿಜಯ. ಹಿಯರ್ ಅಸಫ್ ಖಾನ್ ವಾಸ್ ದ ರೂಲರ್. ಅಸಫ್ ಖಾನ್ ಅನ್ನುವಂಥವನು ಗೊಂಡ್ವಾನವನ್ನು ಆಳ್ತಾ ಇದ್ದಂಥ ಒಬ್ಬ ಅರಸನಾಗಿದ್ದ. ಅಸಫ್ ಖಾನ್ he revolted against so Asaf Khan sent to capture the Gondwana. The Gondwana was ruled by Rani Durgavati. ಇಲ್ಲಿ ಅಸಫ್ ಖಾನ್ ಅನ್ನುವಂಥವನು ಈತ ಅಕ್ಬರ್ನ ಪರವಾಗಿ ಗೊಂಡ್ವಾನಕ್ಕೆ ಬಂದಂಥವನು. ಇಲ್ಲಿನ ರಾಜ ಅಥವಾ ಆಡಳಿತಗಾರ ಯಾರು ಅಂತಂದರೆ ರಾಣಿಯಾಗಿದ್ದಂತಹ ದುರ್ಗಾವತಿ ಅನ್ನುವಂಥವಳು ಆಳ್ವಿಕೆಯನ್ನು ನಡೆಸ್ತಾ ಇದ್ಳು. ಶಿ ವಾಸ್ ರಿಜೆಂಟ್ ಆಫ್ ಹರ್ ಸನ್ ವೀರನಾರಾಯಣ. ರಿಯಲ್ ರೂಲರ್ ವಾಸ್ ವೀರನಾರಾಯಣ. ಹಿ ವಾಸ್ ಮೈನರ್, ಸೊ ಹಿಸ್ ಮದರ್ ರಾಣಿ ದುರ್ಗಾವತಿ ವಾಸ್ ಬಿಕಮ್ ರೆಜೆಂಟ್. ಇಲ್ಲಿ ಗೊಂಡ್ವಾನವನ್ನು ಆಳ್ವಿಕೆಯನ್ನು ಮಾಡ್ತಾ ಇದ್ದಂಥವನು ವೀರನಾರಾಯಣ ಅನ್ನುವಂಥವನು ಅಪ್ರಾಪ್ತನಾಗಿದ್ದ. ಆ ಕಾರಣದಿಂದಾಗಿ ಅವನ ತಾಯಿಯಾಗಿದ್ದಂತಹ ರಾಣಿ ದುರ್ಗಾವತಿ ಅನ್ನುವಂಥವಳು ಆಳ್ವಿಕೆಯನ್ನು ಮಾಡ್ತಾ ಇದ್ದರು. ಅದೇ ಸಮಯದಲ್ಲಿ ಅಕ್ಬರ್ ಸೆಂಟ್ ಆರ್ಮಿ ಲೀಡೆಡ್ ಬೈ ಅಸಫ್ ಖಾನ್. ಅಸಫ್ ಖಾನ್ ಅನ್ನುವಂಥವನ ನೇತೃತ್ವದಲ್ಲಿ ಅಕ್ಬರ ಗೊಂಡ್ವಾನದ ಮೇಲೆ ದಾಳಿಯನ್ನು ಎಸಗಲಿಕ್ಕೋಸ್ಕರವಾಗಿ ಸೈನ್ಯವನ್ನು ಕಳಿಸಿಕೊಟ್ಟಿದ್ದ. ಸೊ ಫೈಟಿಂಗ್ ಬಿಗಿನ್ಸ್. ಯುದ್ಧ ಅಥವಾ ಹೋರಾಟ ಅನ್ನುವಂಥದ್ದು ಪ್ರಾರಂಭಗೊಂಡಿತ್ತು ಇನ್ ಬಿಟ್ವೀನ್ ರಾಣಿ ದುರ್ಗಾವತಿ ಆ್ಯಂಡ್ ಅಕ್ಬರ್ಸ್ ಆರ್ಮಿ. ಫೈನಲಿ ರಾಣಿ ದುರ್ಗಾವತಿ ಡೈಡ್ ಇನ್ ದ ಬ್ಯಾಟಲ್ ಫೀಲ್ಡ್ ಬೈ ಫೈಟ್. ಯುದ್ಧವನ್ನು ಮಾಡ್ತಾನೆ. ಯುದ್ಧದ ಕಾರಣದಿಂದಾಗಿ ಇವಳು ಯುದ್ಧರಂಗದಲ್ಲಿಯೇ ಸಾವನ್ನಪ್ಪಿದ್ಲು ರಾಣಿ ದುರ್ಗಾವತಿ ಅನ್ನುವಂಥವಳು. ಸೊ ಗೊಂಡ್ವಾನ ವಾಸ್ annexed ಟು ದ ಮೊಘಲ್ ಎಂಪೈರ್. ಸೊ ರಾಣಿ ಇಲ್ಲದೆ ಹೋದಂತಹ, ಮುಂದಾಳುವೆ ಇಲ್ಲದೆ ಹೋದಂತಹ ಸಾಮ್ರಾಜ್ಯವನ್ನು, ಗೊಂಡಾನ ಅನ್ನುವಂತಹ ರಾಜ್ಯವನ್ನು ಈ ಮೊಘಲ್ ಸೈನ್ಯ ಅನ್ನುವಂಥದ್ದು ಇದು ವಶಪಡಿಸಿಕೊಂಡು ಬಿಟ್ಟಿತ್ತು. ಮೊಘಲ್ ಸಾಮ್ರಾಜ್ಯದಲ್ಲಿಯೇ ಈ ಗೊಂಡ್ವಾನ ವಿಲೀನಗೊಂಡಿತು. ಆ್ಯಂಡ್ ನೆಕ್ಸ್ಟ್ ಅನದರ್ ಕಾಂಕ್ವೆಸ್ಟ್ ಆಫ್ ಗುಜರಾತ್. ಗುಜರಾತ್ನ ಮೇಲಿನ ಆಕ್ರಮಣ, ಇದು ಇನ್ನೊಂದು ವಿಜಯವಾಗಿ ನಾವು ಅಧ್ಯಯನವನ್ನು ಮಾಡ್ತಾ ಹೋಗ್ತೇವೆ. ಹಿಯರ್ ರೀಸನ್ ಫಾರ್ ದಿಸ್ ಅಟ್ಯಾಕ್, ಈ ದಾಳಿಗೆ ಕಾರಣ ಏನಪ್ಪ? ಫಸ್ಟ್ ಆಫ್ ಆಲ್ ವೆಲ್ತ್ ಆ್ಯಂಡ್ ಪ್ರಾಸ್ಪರಿಟಿ ಆಫ್ ಗುಜರಾತ್. ಗುಜರಾತ್ನಲ್ಲಿದ್ದಂತಹ ಸಂಪತ್ತು ಮತ್ತು ಸಮೃದ್ಧಿ ಅನ್ನುವಂಥದ್ದು ಒಂದು ಕಾರಣ. ಆ್ಯಂಡ್ ಸೆಕೆಂಡ್ ರೀಸನ್ ವಾಸ್ ಸೀ ಟ್ರೇಡ್ ಇಸ್ ಪಾಸಿಬಲ್ ಇನ್ ಗುಜರಾತ್. ಗುಜರಾತ್ನಲ್ಲಿ ಸಮುದ್ರ ವ್ಯಾಪಾರ, ಸಾಗರ ವ್ಯಾಪಾರ ಅನ್ನುವಂಥದ್ದು ಸಾಧ್ಯ. ಇದು ಸಹ ಈ ಗುಜರಾತ್ನ ಮೇಲಿನ ದಾಳಿಗೆ ಪ್ರಮುಖವಾದಂಥ ಕಾರಣ. ಹಿಯರ್ ರೂಲರ್, ಇಲ್ಲಿನ ಆಡಳಿತಗಾರನ ನಾವು ನೋಡ್ತಾ ಹೋದರೆ ಮುಜಾಫರ್ ಶಾ ವಾಸ್ ದ ಕಿಂಗ್ ಆಫ್ ಗುಜರಾತ್. ಗುಜರಾತ್ನ ಆಡಳಿತಗಾರ ಯಾರಪ್ಪ ಅಂತಂದರೆ ಅಲ್ಲಿನ ರಾಜ ಮುಜಾಫರ್ ಶಾ ಅನ್ನುವಂಥವನು ಆಳ್ವಿಕೆಯನ್ನು ನಡೆಸ್ತಾ ಇದ್ದ ಗುಜರಾತ್ನಲ್ಲಿ. ಸೊ ಅಟ್ಯಾಕ್ ಹೆಲ್ಡ್ ಆನ್ ಗುಜರಾತ್. ಗುಜರಾತ್ ಮೇಲೆ ದಾಳಿ ಅನ್ನುವಂಥದ್ದು ನಡೆದಿತ್ತು. ಬ್ಯಾಟಲ್ ಹೆಲ್ಡ್ ಇನ್ ಬಿಟ್ವೀನ್ ಮುಜಾಫರ್ ಶಾ ಆ್ಯಂಡ್ ಅಕ್ಬರ್ಸ್ ಆರ್ಮಿ. ಇನ್ ದಿಸ್ ಬ್ಯಾಟಲ್
ಮುಜಾಫರ್ ಶಾ ಡಿಫೀಟೆಡ್ ಬೈ ಮೊಘಲ್ ಆರ್ಮಿ. ಮುಜಾಫರ್ ಶಾನಿಗೂ ಅಕ್ಬರ್ನ ಸೈನ್ಯಕ್ಕೂ ಯುದ್ಧ ಅನ್ನುವಂಥದ್ದು ಪ್ರಾರಂಭವಾಗಿತ್ತು. ಈ ಯುದ್ಧದಲ್ಲಿ ಮುಜಾಫರ್ ಶಾ ಸೋಲನ್ನು ಅನುಭವಿಸಿದ್ದ. ಫೈನಲಿ ಮೊಘಲ್ ಆರ್ಮಿ ಆಕ್ಯುಪೈಡ್ ಗುಜರಾತ್. ಗುಜರಾತನ್ನು ಸಂಪೂರ್ಣವಾಗಿ ಆಕ್ರಮಿಸಿತ್ತು ಮೊಘಲ್ ಸೈನ್ಯ. ಬೈ ದಿಸ್ ಡಿಫೀಟ್, ಈ ಸೋಲಿನಿಂದಾಗಿಯೇ, ಮುಜಾಫರ್ ಶಾನ ಸೋಲಿನಿಂದಾಗಿಯೇ ಮೊಘಲ್ ಸೈನ್ಯ ಸಂಪೂರ್ಣ ಗುಜರಾತನ್ನು ಆಕ್ರಮಿಸಿಕೊಂಡಿತ್ತು. ಇನ್ ದಿಸ್ memory, commemorate this memory, Akbar built a new city called Fatehpur near Sikri. ಈ ಯುದ್ಧದ ದಿಗ್ವಿಜಯದ ನೆನಪಿಗೋಸ್ಕರವಾಗಿ, ಗುಜರಾತನ್ನು ಗೆದ್ದಂತಹ ಒಂದು ಆ ನೆನಪಿಗೋಸ್ಕರವಾಗಿ ಅಕ್ಬರ್ ಅನ್ನುವಂಥವನು ಒಂದು ಹೊಸ ನಗರವನ್ನೇ ನಿರ್ಮಾಣವನ್ನು ಮಾಡಿದ. ಅದು ಸಿಕ್ರಿಯ ಸಮೀಪದಲ್ಲಿ ಫತೇಪುರ್ ಅನ್ನುವಂತಹ ಹೊಸ ನಗರವನ್ನು ಈ ಅಕ್ಬರ್ ಅನ್ನುವಂಥವನು ಗುಜರಾತನ್ನು ಗೆದ್ದಂತಹ ನೆನಪಿಗೋಸ್ಕರವಾಗಿ ನಿರ್ಮಾಣವನ್ನು ಮಾಡಿದ್ದ. ಆ್ಯಂಡ್ ನೆಕ್ಸ್ಟ್ ಬ್ಯಾಟಲ್, ಕಾಂಕ್ವೆಸ್ಟ್ ಆಫ್ ಬೆಂಗಾಲ್ ಆ್ಯಂಡ್ ಒರಿಸ್ಸಾ. ಬಂಗಾಳ ಮತ್ತು ಒರಿಸ್ಸಾದ ಮೇಲಿನ ದಿಗ್ವಿಜಯ. ಇನ್ ಹಿಯರ್ ಬೆಂಗಾಲ್ ರೂಲರ್ ವಾಸ್ Dawood Khan. He was a governor. He was a governor of Mughal Empire. ಮೊಘಲ್ ಸಾಮ್ರಾಜ್ಯದ ಒಬ್ಬ ರಾಜ್ಯಪಾಲ ಆಗಿದ್ದ. He was the administrator of Bengal. ಬೆಂಗಾಲದ ಆಡಳಿತಗಾರನಾಗಿದ್ದ. ಅವನನ್ನು ರಾಜ್ಯಪಾಲನನ್ನಾಗಿ ಮಾಡಲಾಗಿತ್ತು. ಅವನೇ ದಾವೂದ್ ಖಾನ್ ಅನ್ನುವಂಥ ವ್ಯಕ್ತಿ. ದಾವೂದ್ ಖಾನ್ declared independence against Akbar rules. ಅಕ್ಬರ್ನ ಆಡಳಿತದ ವಿರುದ್ಧವಾಗಿ ದಾವೂದ್ ಖಾನ್ ಏನು ಮಾಡ್ನಪ್ಪ ಅಂತಂದರೆ, ಆತ ಸ್ವತಂತ್ರವನ್ನು ಘೋಷಣೆಯನ್ನು ಮಾಡಿಕೊಂಡಿದ್ದ. ಸೊ ಅಕ್ಬರ್ ಸೆಂಟ್ ಆರ್ಮಿ ಟು ಕಾಂಕ್ವರ್ ಬೆಂಗಾಲ್. ಬೆಂಗಾಲವನ್ನು ಗೆದ್ದುಕೊಳ್ಬೇಕು ಅಂತೇಳಿ ಅಕ್ಬರ ಈಗ ಸೈನ್ಯವನ್ನು ಕಳಿಸಿಕೊಟ್ಟಿದ್ದ. Army attacked on Bengal. In this battle, Dawood Khan defeated, and Bengal and Orissa also occupied by Mughal army. ಅಕ್ಬರ ಸೈನ್ಯವನ್ನು ಕಳಿಸಿಕೊಟ್ಟ ಬೆಂಗಾಲಿಗೆ. ಬೆಂಗಾಲದ ಮೇಲೆ ಅಕ್ಬರನ ಸೈನ್ಯ ಅನ್ನುವಂಥದ್ದು ದಾಳಿಯನ್ನು ಮಾಡಿತು. ಈ ನಡೆದಂತಹ ಯುದ್ಧದಲ್ಲಿ ದಾವೂದ್ ಖಾನ್ ಅನ್ನುವಂಥವನು ಮೊಘಲ್ ಸೈನ್ಯದಿಂದ ಸೋಲನ್ನು ಅನುಭವಿಸಿದ. ಸೊ ಕೊನೆಗೂ ಆ ಬೆಂಗಾಲ ಮತ್ತು ಅದರ ಆಡಳಿತದಲ್ಲಿ ಇದ್ದಂತಹ ಒರಿಸ್ಸಾ ಅನ್ನುವಂಥದ್ದು ಏನಿದೆ, ಇವೆರಡೂ ಸಹ ಮೊಘಲ್ ಸಾಮ್ರಾಜ್ಯಕ್ಕೆ ಸೇರಿ ಹೋಯಿತು. ಆ್ಯಂಡ್ ನೆಕ್ಸ್ಟ್ ಕಾಂಕ್ವೆಸ್ಟ್, ಅನೆಕ್ಷನ್ಸ್ ಆಫ್ ಕಾಬೂಲ್ ಆ್ಯಂಡ್ ಕಾಶ್ಮೀರ್. ಕಾಬೂಲ್ ಮತ್ತು ಕಾಶ್ಮೀರದ ವಶಪಡಿಸಿಕೊಳ್ಳುವಿಕೆ ಅಥವಾ ಸೇರ್ಪಡಿಸುವಿಕೆ. ಸೊ ಇಲ್ಲಿ ನಾವು ಅಧ್ಯಯನವನ್ನು ಮಾಡ್ತಾ ಹೋದರೆ, ಇನ್ನು ಕಾಬೂಲ್ನಲ್ಲಿ there was Akbar's stepbrother Hakim Mirza was ruling. ಅಲ್ಲಿ ಕಾಬೂಲನ್ನು ಆಳ್ವಿಕೆಯನ್ನು ಮಾಡ್ತಾ ಇದ್ದಂಥವನು ಯಾರಪ್ಪ ಅಂತಂದರೆ, ವಾಸ್ ಅ ರಿಲೇಟಿವ್ ಆಫ್ ಅಕ್ಬರ್. ಹಿ ವಾಸ್ ಅ ಸ್ಟೆಪ್ ಬ್ರದರ್ ಆಫ್ ಅಕ್ಬರ್. ಹಿ ವಾಸ್ ಹಕಿಮ್ ಮಿರ್ಜಾ. ಅವನೇ ಹಕಿಮ್ ಮಿರ್ಜಾ ಅನ್ನುವಂಥವನು. ಅವನು ಅಕ್ಬರನ ಮಲ ಸಹೋದರನಾಗಿದ್ದ, ಸಂಬಂಧಿಕ ಆತ. ಸೊ ದಟ್ ಹಕಿಮ್ ಮಿರ್ಜಾ he was died in 1585 C. 1585 ವೇಳೆಗೆ ಆ ಹಕಿಮ್ ಮಿರ್ಜಾ ಅನ್ನುವಂಥವನು ಸಾವನ್ನು ಅಪ್ಪಿದ್ದ. ಹಕಿಮ್ ಮಿರ್ಜಾ ಡೈಡ್ ಇನ್ 1585 C. ಆಫ್ಟರ್ ದಟ್ ಅಕ್ಬರ್ annexed that ಕಾಬೂಲ್. ಆ ನಂತರದಲ್ಲಿ ಹಕಿಮ್ ಮಿರ್ಜಾನ ಮರಣದ ತರುವಾಯದಲ್ಲಿ ಈ ಅಕ್ಬರ್ ಅನ್ನುವಂಥವನು ಕಾಬೂಲನ್ನು ತನ್ನ ವಶಕ್ಕೆ ಪಡೆದುಕೊಂಡಿದ್ದ. ಆ್ಯಂಡ್ ಆಫ್ಟರ್ ದಟ್ ಅಕ್ಬರ್ ಕಾಂಕ್ವರ್ಡ್ ಕಾಶ್ಮೀರ್ ಆಲ್ಸೋ. ಅಷ್ಟೇ ಅಲ್ಲ, ಆ ನಂತರದಲ್ಲಿ ಆತ ಕಾಶ್ಮೀರವನ್ನೂ ಸಹ ತನ್ನ ವಶಕ್ಕೆ ತೆಗೆದುಕೊಂಡಿದ್ದ. ಸೊ ಅಂತೂ ದಿಗ್ವಿಜಯವನ್ನು ಸಾಧಿಸ್ತಾ ಮುಂದುವರೆದಿದ್ದ ಈ ಅಕ್ಬರನ್. ಆ್ಯಂಡ್ ನೆಕ್ಸ್ಟ್ ಒನ್, ರಜಪೂತ್ ಪಾಲಿಸಿ ಆಫ್ ಅಕ್ಬರ್. ಅಕ್ಬರನ ರಜಪೂತ ನೀತಿ. ಇಲ್ಲಿ ನಾವು ಅಧ್ಯಯನವನ್ನು ಮಾಡುವಂಥದ್ದು ಅಕ್ಬರ್ ಹೌ ಹಿ ಆಕ್ಟೆಡ್ ವಿತ್
ರಜಪೂತ್ ಕಿಂಗ್ಸ್. ಅಕ್ಬರ್ ಅನ್ನುವಂಥವನು ರಜಪೂತ ರಾಜರುಗಳೊಂದಿಗೆ ಹೇಗೆ ವರ್ತಿಸಿದ್ದ ಅನ್ನುವಂಥದ್ದಾಗಿ ಇಲ್ಲಿ ಅಧ್ಯಯನವನ್ನು ಮಾಡ್ತಾ ಹೋಗ್ತೇವೆ. ರಜಪೂತ್ಸ್ ವರ್ ದ ಪವರ್ಫುಲ್ ಎನಿಮೀಸ್ ಆಫ್ ಮೊಘಲ್ಸ್. ಮೊಘಲರ ಪರಮ ವೈರಿಗಳಾಗಿದ್ದರು ಈ ರಜಪೂತರು. ದೇ ಆರ್ ಸ್ಟ್ರಾಂಗ್. ಅವರು ಸಹ ಬಲಿಷ್ಠರು. ರಜಪೂತರು ಅನ್ನುವಂಥವರು ಅತ್ಯಂತ ಬಲಿಷ್ಠರಾಗಿದ್ದಂಥವರು. ಅವರು ಆ ಮೊಘಲರ ವಿರೋಧಿಗಳಾಗಿದ್ದರು. ಅಕ್ಬರ್ ರಿಯಲೈಸ್ಡ್ ದ್ಯಾಟ್ the value and the loyalty of Rajputs were essential for the Mughal Empire. ಮೊಘಲ್ ಸಾಮ್ರಾಜ್ಯಕ್ಕೆ ಅವರ ಅವಶ್ಯಕತೆ ಇದೆ. ಆ ರಜಪೂತರ ಒಂದು ರಾಜನಿಷ್ಠೆ ಆಗಿರ್ಬೋದು, ಅವರ ಒಂದು ಸೌಹಾರ್ದಯುತವಂತಹ ಒಂದು ಸಂಬಂಧಗಳಾಗಿರ್ಬೋದು, ಅದು ಬೇಕು ಅಂಥೇಳಿ ಬಯಸಿದ್ದ, ಈ ಅತ್ಯವಶ್ಯಕ ಅಂಥೇಳಿ ಈ ಅಕ್ಬರ ತಿಳಿದಿದ್ದ. ಅಂತೂ ಈ ಕಾರಣದಿಂದಾಗಿ he taken some measures to get loyalty of Rajputs. ರಜಪೂತರ ಅವರ ಸಪೋರ್ಟನ್ನು ಪಡೆದುಕೊಳ್ಳಬೇಕು, ಅವರ ಆ ವಿಧೇಯತೆಯನ್ನು ಪಡೆದುಕೊಳ್ಳಬೇಕು ಅನ್ನುವಂಥದ್ದಾಗಿ ಅಕ್ಬರ್ ಅನ್ನುವಂಥವನು ಏನು ಮಾಡಿದ, ಕೆಲವು ಕ್ರಮಗಳನ್ನು ಕೈಗೊಂಡಿದ್ದ. He adopted friendly relationship, cooperation, matrimonial alliances, and appointing many of them as mansabdars of Mughal Empire. ಕೆಲವೊಂದು ಕ್ರಮಗಳನ್ನು ಕೈಗೊಂಡಿದ್ದ. ಅದರಲ್ಲಿ ನಾವು ನೋಡ್ತಾ ಹೋದೆ, ಅಕ್ಬರ ರಜಪೂತನೊಂದಿಗೆ ಸೌಹಾರ್ದಯುತ ಸಂಬಂಧ ಬೆಳೆಸಲಿಕ್ಕೋಸ್ಕರವಾಗಿ ಕೈಗೊಂಡಂತಹ ಕ್ರಮಗಳನ್ನು ನೋಡ್ತಾ ಹೋದರೆ, ಸ್ನೇಹಯುತ ಹಸ್ತವನ್ನು ಚಾಚುವಂಥದ್ದು, ಸ್ನೇಹ ಸಂಬಂಧವನ್ನು ಬೆಳೆಸುವಂಥದ್ದು ಒಂದು ಪ್ರಮುಖವಾಗಿ ಆತ ಕೈಗೊಂಡಂಥ ಕ್ರಮ. ಆ್ಯಂಡ್ ಕೋಆಪರೇಷನ್, ಸಹಕಾರ ನೀತಿಯನ್ನು ಈತ ಬಳಸಿಕೊಂಡಿದ್ದ. ಮೆಟ್ರಿಮೋನಿಯಲ್ ಅಲೈನ್ಸಸ್, ವಿವಾಹದ ಮುಖಾಂತರವಾಗಿ, ವೈವಾಹಿಕ ಸಂಬಂಧದ ಮುಖಾಂತರವಾಗಿ ಒಳ್ಳೆಯ ಆ ಸಂಬಂಧವನ್ನು ಬೆಳೆಸಲಿಕ್ಕೆ ಹೊರಟಿದ್ದ. ಅಷ್ಟೇ ಅಲ್ಲ, ಹಲವಾರು ರಜಪೂತರನ್ನು ತನ್ನ ಸಾಮ್ರಾಜ್ಯದಲ್ಲಿ ಮನ್ಸಬ್ದಾರನ್ನಾಗಿ ಮಾಡುವಂತಹ ಕ್ರಮಗಳನ್ನು ಈತ ಕೈಗೊಂಡಿದ್ದ. ಅಂತೂ ಏನಿದೆ, ಒಳ್ಳೆಯ ಸಂಬಂಧವನ್ನು ಬೆಳೆಸಲಿಕ್ಕೆ ಹೊರಟಂಥವನು ಈ ಅಕ್ಬರ. ಆ್ಯಂಡ್ ಅಕ್ಬರ್ ಮ್ಯಾರಿಡ್ ಜೋಧಾಬಾಯಿ, ದ ಡಾಟರ್ ಆಫ್ ಬಿಹಾರಿ ಮಲ್ ಆಫ್ ಅಂಬರ್ ಆರ್ ಜೈಪುರ್. ಇಲ್ಲಿ ಮ್ಯಾಟ್ರಿಮೋನಿಯಲ್ ಅಲೈನ್ಸನ್ನು ನಾವು ಅಧ್ಯಯನವನ್ನು ಮಾಡ್ತಾ ಹೋದರೆ ಒಂದು ಎಕ್ಸಾಂಪಲ್ ಅನ್ನು ನೋಡ್ಬೋದು. ಅಕ್ಬರ್ ಮ್ಯಾರಿಡ್ ಜೋಧಾಬಾಯಿ, ರಜಪೂತ್ ಕ್ವೀನ್, ರಜಪೂತ ರಾಣಿ ಆಗಿದ್ದಂತಹ ಆ ಬಿಹಾರಿ ಮಲ್ನ ಮಗಳು ಈ ಅಂಬರ್ ಅಥವಾ ಜೈಪುರ್ ಅನ್ನುವಂತಹ ರಾಜ್ಯ ಏನಿದೆ, ಆ ಒಂದು ರಜಪೂತ ರಾಜ್ಯದ ರಾಜ ಬಿಹಾರಿ ಮಲ್ನ ಮಗಳು ಜೋಧಾಬಾಯಿಯನ್ನು ವಿವಾಹವಾಗಿದ್ದ ಅಕ್ಬರನಂತ. ಸೊ ಹಿ ಗಾಟ್ ಲಾಯಲ್ಟಿ ಆಫ್ ಬಿಹಾರಿ ಮಲ್. ಬಿಹಾರಿ ಮಲ್ನ ಒಂದು ವಿಧೇಯತೆಯನ್ನು ಪಡೆದುಕೊಂಡಿದೆ. ಈ ಮೂಲಕವಾಗಿ ಇಟ್ ವಾಸ್ ಬಿಕಮ್ ದೇ he got a friendly relationship. He built a matrimonial relationship with Bihari Mal, the king of Ambar. ಅಂಬರದ ರಾಜನ ಜೊತೆಗೆ ಒಂದು ಒಳ್ಳೆಯ ವೈವಾಹಿಕ ಸಂಬಂಧವನ್ನು ಬೆಳೆಸುವುದರ ಮುಖಾಂತರವಾಗಿ ಅವನ ವಿಧೇಯತೆಯನ್ನು ಪಡೆದುಕೊಂಡಿದ್ದ ಅಕ್ಬರನಂತ. ರಾಜ ಸೂರ್ಜನ್ ರಾಯ್ ಆಫ್ ರಣತಂಬೋರ್ ವಾಲಂಟರಿಲಿ accepted the overlordship or suzerainty of ಅಕ್ಬರ್. ತಾನಾಗಿಯೇ ಬಂದು ಆ ಅಕ್ಬರ್ನಲ್ಲಿ ಶರಣಾಗತನಾದಂಥವನು ಅಥವಾ ಅಕ್ಬರ್ನ ಸ್ನೇಹ ಸಂಬಂಧವನ್ನು ಬೆಳೆಸಿದಂಥವನು ಅಂತಂದರೆ ಅವನೇ ರಣತಂಬೂರ್ನ ಅರಸನಾಗಿದ್ದಂತಹ ರಾಜ ಸೂರ್ಜನ್ ರಾಯ್. ನೇರವಾಗಿ ತಾನೇ ಅಕ್ಬರನ ಪ್ರಭುತ್ವವನ್ನು ಒಪ್ಪಿಕೊಂಡಂತಹ ಅರಸ ರಾಜ ಸೂರ್ಜನ್ ರಾಯ್ ಈ ರಣತಂಬೂರ್ನ ಅರಸನಾಗಿದ್ದಂಥ. ರಾಮಚಂದ್ರ, ದ ರೂಲರ್ ಆಫ್ ಕಾಲಿಂಜರ್, ಆಲ್ಸೋ ಸರೆಂಡರ್ಡ್ ಟು ಅಕ್ಬರ್ ಇನ್ 1569. 1569 ವೇಳೆಗೆ ಕಾಲಿಂಜರ್ನ ಅರಸನಾಗಿದ್ದಂತಹ ರಾಮಚಂದ್ರನೂ ಸಹ ಆಗಿದ್ದ. ಈಗ ಅಕ್ಬರನ ಸಾಮಂತನಾದ ಅಥವಾ ಅಕ್ಬರನಿಗೆ ಶರಣ ಆಗಿದ್ದ. ಅಷ್ಟೇ ಅಲ್ಲ,
ಇನ್ನು ಹಲವಾರು ರಾಜ ಮನೆತನಗಳು ಅನ್ನುವಂಥದ್ದು ನಿಧಾನವಾಗಿ ರಜಪೂತ ರಾಜ ಮನೆತನಗಳು ಅಕ್ಬರ್ನ ವಶಕ್ಕೆ ಬಂದಿತ್ತು. ಜೋಧ್ಪುರ್ ಆ್ಯಂಡ್ ಬಿಕನೇರ್ ಆಲ್ಸೋ ಅಕ್ಸೆಪ್ಟೆಡ್ ದ ಸುಜರ್ನಿಟಿ ಆಫ್ ಅಕ್ಬರ್. ಅಕ್ಬರ್ನ ಆ ಪ್ರಭುತ್ವವನ್ನು ಜೋಧ್ಪುರ ಮತ್ತು ಬಿಕನೇರ್ ಅನ್ನುವಂತಹ ಎರಡೂ ರಾಜ್ಯಗಳು ಸಹ ಒಪ್ಪಿಕೊಂಡಿದ್ದು. ಅಕ್ಬರ್ನ ಸಾರ್ವಭೌಮತ್ವವನ್ನು ಸಂಪೂರ್ಣವಾಗಿ ಇವು ಮನ್ನಿಸಿದ್ದು. ಬಟ್ ಮೇವಾರ್ ದ ರಜಪೂತ ಸ್ಟೇಟ್ ವಾಸ್ ರೆಫ್ಯೂಸ್ ಟು ಅಕ್ಸೆಪ್ಟ್ ದ ಓವರ್ಲಾರ್ಡ್ಶಿಪ್ ಆಫ್ ಅಕ್ಬರ್. ಒಂದು ರಾಜ್ಯ ಮಾತ್ರ ಒಪ್ಪಿಕೊಳ್ಳಲಿಲ್ಲ ಅಕ್ಬರ್ನ ಪ್ರಭುತ್ವವನ್ನು. ಯಾವುದಪ್ಪ ಅಂತಂದರೆ ಅದು ಮೇವಾರ್ ಅನ್ನುವಂಥ ರಜಪೂತ ರಾಜ್ಯ. ಹಿಯರ್ ದ ರೂಲರ್ ವಾಸ್ ಉದಯ್ ಸಿಂಗ್. ಇಲ್ಲಿನ ರಾಜ ಯಾರಪ್ಪ ಅಂತಂದರೆ ಉದಯ್ ಸಿಂಗ್ ಅನ್ನುವಂಥವನು. ಸೊ ಅಕ್ಬರ್ ಸೆಂಟ್ ಆರ್ಮಿ ಟು ಕ್ಯಾಪ್ಚರ್ ಮೇವಾರ್. ಮೇವಾರವನ್ನು ವಶಪಡಿಸಿಕೊಳ್ಳಿಕ್ಕೆ ಆತ ಸೈನ್ಯವನ್ನು ಕಳಿಸ್ಕೊಟ್ಟಿದ್ದ ಅಕ್ಬರ್ ಅನ್ನುವಂಥವನು. ಅಕ್ಬರ್ ಕ್ಯಾಪ್ಚರ್ಡ್ ಚಿತ್ತೋರ್ ದ ಕ್ಯಾಪಿಟಲ್ ಆಫ್ ಮೇವಾರ್ by defeating its ruler Uday Singh in 1568 C. ಉದಯ್ ಸಿಂಗ್ನನ್ನು 1568ರಲ್ಲಿ ಸೋಲಿಸುವುದರ ಮುಖಾಂತರವಾಗಿ ಆ ಮೇವಾರದ ರಾಜಧಾನಿಯಾದಂತಹ ಚಿತ್ತೂರನ್ನು ವಶಪಡಿಸಿಕೊಂಡು ಬಿಟ್ಟಿದ್ದ ಅಕ್ಬರ್ ಅನ್ನುವಂಥ. ಬಟ್ ಉದಯ್ ಸಿಂಗ್ ಕಂಟಿನ್ಯೂಡ್ ಟು ಫೈಟ್. ಆದರೆ ಉದಯ್ ಸಿಂಗ್ ಅನ್ನುವಂಥವನು ಅಲ್ಲಿಗೆ ನಿಲ್ಲಿಸಲಿಲ್ಲ, ಯುದ್ಧವನ್ನು ಮುಂದುವರಿಸಿದ್ದ ಅಗೇನೆಸ್ಟ್ ದಿ ಮೊಘಲ್ ರೂಲ್ ಟಿಲ್ ಹಿಸ್ ಡೆತ್. ಕೊನೆಯವರೆಗೂ ಸಹ, ತನ್ನ ಸಾವಿನವರೆಗೂ ಸಹ ಮೊಘಲರನ್ನು ವಿರೋಧಿಸಿದಂಥವನು ಉದಯ್ ಸಿಂಗ್. ಆಫ್ಟರ್ ಹಿಸ್ ಡೆತ್ ಹಿಸ್ ಸನ್ ರಾಣಾ ಪ್ರತಾಪ್ ಸಿಂಗ್ ಕೇಮ್ ಟು ಪವರ್. ಆ ನಂತರದಲ್ಲಿ ಅವನ ಮಗನಾಗಿದ್ದಂಥವನು ರಾಣಾ ಪ್ರತಾಪ್ ಸಿಂಗ್ ಅನ್ನುವಂಥವನು ಸಿಂಹಾಸನವನ್ನು ಏರಿದ್ದ. He also continued the fight against Mughal rule. ಮೊಘಲರ ಆಡಳಿತದ ವಿರುದ್ಧವಾಗಿ ರಾಣಾ ಪ್ರತಾಪ್ ಸಿಂಗ್ ಸಹ ಇಲ್ಲಿ ಹೋರಾಟವನ್ನು ಮುಂದುವರಿಸಿದ್ದ. Resulted that Haldighat battle held in 1576. 1576 ವೇಳೆಗೆ ಒಂದು ಯುದ್ಧ ಅನ್ನುವಂತಹದ್ದು ಇಲ್ಲಿ ನಡೆದಿತ್ತು. ಯಾವುದಪ್ಪ ಅದು ಅಂತಂದರೆ ಅದೇ ಹಲ್ದಿಘಾಟ್ ಕದನ ಅನ್ನುವಂಥದ್ದು. ಇನ್ ಬಿಟ್ವೀನ್ ಅಕ್ಬರ್ ಆ್ಯಂಡ್ ರಾಣಾ ಪ್ರತಾಪ್ ಸಿಂಗ್ ದ ರೂಲರ್ ಆಫ್ ಮೇವಾರ್. ಮೇವಾರದ ಅರಸ ರಾಣಾ ಪ್ರತಾಪ್ ಸಿಂಗ್ ಮತ್ತು ಆ ಅಕ್ಬರ್ ಅನ್ನುವಂತಹ ಮೊಘಲ್ ಅರಸನ ನಡುವೆ ಹಲ್ದಿಘಾಟ್ ಕದನ ಅನ್ನುವಂಥದ್ದು ನಡೆದಿತ್ತು 1576 ವೇಳೆಗೆ. ಇನ್ ದಿಸ್ ಬ್ಯಾಟಲ್, ಈ ಯುದ್ಧದಲ್ಲಿ ನಾವು ನೋಡ್ತಾ ಹೋದರೆ ರಾಣಾ ಪ್ರತಾಪ್ ಸಿಂಗ್ ಸಫರ್ಡ್ ಹೆವಿ ಲಾಸಸ್. ರಾಣಾ ಪ್ರತಾಪ್ ಸಿಂಗ್ ಹೋರಾಟವನ್ನು ನಡೆಸಿದ್ದ, ಆದರೆ ಈತ ನಷ್ಟವನ್ನು ಅನುಭವಿಸಿದ್ದ ಈ ಯುದ್ಧದಲ್ಲಿ. ಫೈನಲಿ ಮೇವಾರ್ ಕಂಪ್ಲೀಟ್ಲಿ ಆಕ್ಯುಪೈಡ್ ಬೈ ಅಕ್ಬರ್ ಆಫ್ಟರ್ ದಿ ಡೆತ್ ಆಫ್ ರಾಣಾ ಪ್ರತಾಪ್. ಕೊನೆಗೂ ರಾಣಾ ಪ್ರತಾಪನ ಮರಣದ ತರುವಾಯದಲ್ಲಿ ಮೇವಾರ್ ಅನ್ನುವಂಥದ್ದು ಸಂಪೂರ್ಣವಾಗಿ ಅಕ್ಬರನ ವಶವಾಗಿ ಹೋಗಿತ್ತು. Rajput kings were allowed to retain internal autonomy, who was accepted the suzerainty or overlordship of Akbar. ಅಕ್ಬರ್ನ ಪ್ರಭುತ್ವವನ್ನು ಒಪ್ಪಿಕೊಂಡಂತಹ ಅರಸರುಗಳು ಏನಿದ್ದಾರೆ, ಆ ರಜಪೂತ ಅರಸು ಮನೆತನಗಳು ಏನಿದ್ದಾವೆ, ಅವುಗಳಿಗೆ ಸ್ವಾಯತ್ತತೆಯನ್ನು ಉಳಿಸಿಕೊಳ್ಳಲಿಕ್ಕೆ ಅನುಮತಿಯನ್ನು ನೀಡಿದ್ದ ಅಕ್ಬರ್. ಸೊ ಅವರೇ ಆಡಳಿತವನ್ನು, ದೇ ಕ್ಯಾನ್ ಹ್ಯಾಂಡಲ್ ದ ಕಿಂಗ್ಡಮ್, ಅವರ ರಾಜ್ಯವನ್ನು ಅವರೇ ನಿರ್ವಹಿಸಲಿಕ್ಕೆ ಆತ ಸ್ವಾತಂತ್ರ್ಯವನ್ನು ನೀಡಿದ್ದ ಆ ಅಕ್ಬರ ಅನ್ನುವಂತಹ ರಾಜ. ಆ್ಯಂಡ್ ಇನ್ ಅಕ್ಬರ್ಸ್ ಕಿಂಗ್ಡಮ್ ದೆರ್ ವಾಸ್ ಮೆನಿ ರಜಪೂತ್ peoples appointed as a commanders and also mansabdars like Raja Todarmal, Raja Man Singh, Raja Bhagwan Das and others. ಸೊ ಹೀಗೆ ನಾವು ಅಧ್ಯಯನವನ್ನು ಮಾಡ್ತಾ ಹೋದರೆ ಈ ಅಕ್ಬರನ ಆಡಳಿತದ ಒಂದು ಸಮಯದಲ್ಲಿ ಮೊಘಲ್ ಸಾಮ್ರಾಜ್ಯದಲ್ಲಿ ಹಲವಾರು ರಜಪೂತರು ಅಲ್ಲಿ ಸೈನ್ಯದ ದಂಡನಾಯಕರಷ್ಟೇ ಅಲ್ಲ, ಮನ್ಸಬ್ದಾರರಾಗಿಯೂ ಸಹ ಇಲ್ಲಿ ನೇಮಕವನ್ನು ಮಾಡಲಾಗಿತ್ತು. ಅದರಲ್ಲಿ ಪ್ರಮುಖರು ಅಂತಂದರೆ ರಾಜ ತೋಡರ್ಮಲ್ ಅನ್ನುವಂಥವನು, ರಾಜ ಮಾನ್ಸಿಂಗ್ ಅನ್ನುವಂಥವನು, ರಾಜ ಭಗವಾನ್ ದಾಸ್ ಅನ್ನುವಂಥವ್ರು, ಹೀಗೆ ಹಲವಾರು ರಜಪೂತ ಆ ವ್ಯಕ್ತಿಗಳು ಅನ್ನುವಂಥವರು ಪ್ರಮುಖವಾದಂತಹ ಹುದ್ದೆಗಳಲ್ಲಿ ಇಲ್ಲಿ ಇದ್ದರು. ಆ್ಯಂಡ್ ನೆಕ್ಸ್ಟ್ ಒನ್ ಇಸ್ ಕಾಂಕ್ವೆಸ್ಟ್ ಆಫ್ ಸೌತ್ ಇಂಡಿಯಾ, ದಕ್ಷಿಣ ಭಾರತದ ದಿಗ್ವಿಜಯ.
ಆಫ್ಟರ್ ದಿ ನಾರ್ದರ್ನ್ ಕಾನ್ಕ್ವೆಸ್ಟ್, ಉತ್ತರ ಭಾರತದ ದಿಗ್ವಿಜಯದ ತರುವಾಯದಲ್ಲಿ ಅಕ್ಬರ್ ಸೆಂಟ್ ಎ ಪೊಲಿಟಿಕಲ್ ಮಿಷನ್ ಟು ಸೌತ್. ದಕ್ಷಿಣ ಭಾರತಕ್ಕೆ ಒಂದು ನಿಯೋಗವನ್ನು ಕಳಿಸ್ಕೊಟ್ಟಿದ್ದ ಅಕ್ಬರ್ ಅನ್ನುವಂಥವನು. ಸೊ ಯಾಕಪ್ಪ ಅಂತಂದರೆ ಟು ಅಕ್ಸೆಪ್ಟ್ ಹಿಸ್ ಸುಸರ್ನಿಟಿ, ಅವನ ಆ ಪ್ರಭುತ್ವವನ್ನು ಒಪ್ಪಿಕೊಳ್ಬೇಕು ಅಂಥೇಳಿ ತಿಳಿಸ್ಲಿಕ್ಕೋಸ್ಕರವಾಗಿ, ಟು ಇನ್ಫಾರ್ಮ್ ದಟ್ ಮೆಸೇಜ್ ಟು ಕಿಂಗ್ಸ್ ಆಫ್ ಸೌತ್, ದಕ್ಷಿಣದ ಆ ರಾಜ್ಯಗಳಿಗೆ ಆ ಮೆಸೇಜನ್ನು ಕೊಡಲಿಕ್ಕೋಸ್ಕರವಾಗಿ ಒಂದು ನಿಯೋಗವನ್ನು ಅಕ್ಬರ್ ಅನ್ನುವಂಥವನು ಕಳಿಸಿಕೊಟ್ಟಿದ್ದ. ಖಾಂದೇಶ್, ಬೀದರ್, ಅಹಮದ್ನಗರ್, ಗೋಲ್ಕೊಂಡ ಆ್ಯಂಡ್ ಬಿಜಾಪುರ್ ಟು ಅಕ್ಸೆಪ್ಟ್ ಹಿಸ್ ಸುಸರ್ನಿಟಿ, ಇವನ ಸಾರ್ವಭೌಮತೆಯನ್ನು ಇವೆಲ್ಲ ಒಪ್ಕೊಳ್ಬೇಕು ಅಂತೇಳಿ ಈ ಪ್ರದೇಶಗಳಿಗೆ ನಿಯೋಗವನ್ನು ಕಳಿಸ್ಕೊಟ್ಟಿದ್ದ. ಅದರಲ್ಲಿ ಖಾಂದೇಶ್ ಅನ್ನುವಂಥದ್ದು, ಬೀದರ್ ಅನ್ನುವಂಥದ್ದು, ಅಹಮದ್ನಗರ್ ಅನ್ನುವಂಥದ್ದು, ಗೋಲ್ಕೊಂಡ, ಬಿಜಾಪುರದ ಭಾಗಕ್ಕೆ ನಿಯೋಗ ಅನ್ನುವಂಥದ್ದು ಬಂದಿತ್ತು. ಖಾಂದೇಶ್ ಅಕ್ಸೆಪ್ಟೆಡ್ ಹಿಸ್ ಸುಸರ್ನಿಟಿ, ಖಾಂದೇಶ್ ಅನ್ನುವಂಥದ್ದು ಇವನ ಪ್ರಭುತ್ವವನ್ನು ಒಪ್ಕೊಂಡಿತ್ತು. ಬಟ್ ಅದರ್ಸ್ ಆರ್ ರೆಫ್ಯೂಸ್, ಬಾಕಿ ಉಳಿದಂಥ ರಾಜ್ಯಗಳು ಇದ್ದಾವೆ, ಲೈಕ್ ಅಹಮದ್ನಗರ, ಬೀದರ್, ಗೋಲ್ಕೊಂಡ ಆ್ಯಂಡ್ ಬಿಜಾಪುರ್ ರಿಜೆಕ್ಟೆಡ್ ಟು ಅಕ್ಸೆಪ್ಟ್ ಸುಸರ್ನಿಟಿ ಆಫ್ ಅಕ್ಬರ್. ಅಕ್ಬರ್ನ ಆ ಪ್ರಭುತ್ವವನ್ನು ಒಪ್ಕೊಳ್ಳೇ ಇಲ್ಲ ಬಾಕಿ ಉಳಿದಂತಹ ರಾಜ್ಯಗಳು. ಸೊ ಏನೇ ಆಗಿರಲಿ, ಇಲ್ಲಿ ಇಷ್ಟಾದ ತರುವಾಯದಲ್ಲಿ ಆ ಅಕ್ಬರ್ ಅನ್ನುವಂಥವನು ಇನ್ನೊಂದು ನೀತಿಯನ್ನು ಅನುಸರಿಸಿದ್ದ. ಅಕ್ಬರ್ ಫಾಲೋಡ್ ದ ಪಾತ್ ಆಫ್ ವಾರ್ ಟು ಕಾಂಕ್ವೇರ್ ದ್ಯಾಟ್ ಸ್ಟೇಟಸ್. ಆ ಒಂದು ರಾಜ್ಯಗಳನ್ನು ಗೆಲ್ಲಬೇಕು ಅಂತೇಳಿ ಅಕ್ಬರ್ ಅನ್ನುವಂಥವನು ಯುದ್ಧದ ಹಾದಿಯನ್ನು ಹಿಡಿದಿದ್ದ. ಇನ್ 1595 ಈ ಅಟ್ಯಾಕ್ಡ್ ಆನ್ ಅಹಮದ್ನಗರ್. 1595 ವೇಳೆಗೆ ತನ್ನ ಪ್ರಭುತ್ವವನ್ನು ಒಪ್ಕೊಳ್ಳದೇ ಇದ್ದಂತಹ ಒಂದು ರಾಜ್ಯದ ಮೇಲೆ ದಾಳಿಯನ್ನು ಮಾಡಿದ್ದ. ಅದೇ ಅಹಮದ್ನಗರದ ಮೇಲೆ ದಾಳಿಯನ್ನು ಎಸಗಿದ್ದ ಅಕ್ಬರ್. ಇನ್ ಹಿಯರ್ ರೂಲರ್ ವಾಸ್ ಚಾಂದ್ ಬೀಬಿ. ಚಾಂದ್ ಬೀಬಿ ಅನ್ನುವಂಥವಳು ಇಲ್ಲಿನ ಆಡಳಿತಗಾರ್ತಿ ಆಗಿದ್ದು. ಶಿ ಫಾಟ್ ಅಗೇನ್ಸ್ಟ್ ಮೊಘಲ್ ಆರ್ಮಿ. ಮೊಘಲ್ ಸೈನ್ಯದ ವಿರುದ್ಧವಾಗಿ ಚಾಂದ್ ಬೀಬಿ ಹೋರಾಟವನ್ನು ನಡೆಸಿದ್ಲು. ಬಟ್ ಶಿ ವಾಸ್ ಫೇಲ್ಡ್ ಟು ಗೆಟ್ ವಿಕ್ಟರಿ. ವಿಜಯವನ್ನು ಗಳಿಸುವಲ್ಲಿ ಸೋಲನ್ನು ಅನುಭವಿಸಿದ್ಲು ಈ ಚಾಂದ್ ಬೀಬಿ ಅನ್ನುವಂತಹ ಅಹಮದ್ನಗರದ ರಾಣಿ. ಸೊ ಫೈನಲಿ ಅಕ್ಬರ್ ಕಾಂಕ್ವರ್ಡ್ ಬೀದರ್ ಆ್ಯಂಡ್ ಅಹಮದ್ನಗರ್. ಸೊ ಸಂಪೂರ್ಣವಾಗಿ ಬೀದರ್ನ ಜೊತೆಗೆ ಅಹಮದ್ನಗರವನ್ನು ಸಹ ತನ್ನ ವಶಕ್ಕೆ ಪಡೆದುಕೊಂಡಿದ್ದ ಅಕ್ಬರ ಅಂತ ಆ ರಾಜ. ಅಂಡ್ ಸೌದರ್ನ್ ಪಾರ್ಟ್ ಆಲ್ಸೋ ಒನ್ ಬೈ ಒನ್ ಕಾಂಕ್ವರ್ಡ್ ಬೈ ಅಕ್ಬರ್. ಅಕ್ಬರ್ ಅನ್ನುವಂಥವನು ದಕ್ಷಿಣ ಭಾರತದ ಭಾಗಗಳನ್ನು ಸಹ ತನ್ನ ವಶಕ್ಕೆ ಪಡೆದುಕೊಳ್ಳುವಲ್ಲಿ ಸಫಲತೆಯನ್ನು ಪಡೆದುಕೊಂಡಿದ್ದ. ಫೈನಲಿ ಎಕ್ಸ್ಟೆನ್ಷನ್ ಆಫ್ ಎಂಪೈರ್, ಸಾಮ್ರಾಜ್ಯದ ವಿಸ್ತಾರವನ್ನು ನಾವು ನೋಡ್ತಾ ಹೋದರೆ ಆ ಮೊಘಲ್ ಸಾಮ್ರಾಜ್ಯ ಎಷ್ಟು ವಿಸ್ತಾರವಾಗಿತ್ತಪ್ಪ ಇನ್ ದ ಪೀರಿಯಡ್ ಆಫ್ ಅಕ್ಬರ್. ಅಕ್ಬರ್ನ ಕಾಲದಲ್ಲಿ ಅಂತೇಳಿ ನಾವು ಅಧ್ಯಯನಕ್ಕೆ ಹೊರಟ್ರೆ, ಹಿಮಾಲಯ ಇನ್ ದ ನಾರ್ತ್ ಟು ಗೋದಾವರಿ ಇನ್ ದ ಸೌತ್. ಉತ್ತರದಲ್ಲಿ ಹಿಮಾಲಯದಿಂದ ದಕ್ಷಿಣದಲ್ಲಿ ಗೋದಾವರಿಯವರೆಗೂ ಸಹ ಇವನ ಸಾಮ್ರಾಜ್ಯ ಅನ್ನುವಂಥದ್ದು ವಿಸ್ತರಿಸಿತ್ತು. ಬೆಂಗಾಲಿಂದ ಈಸ್ಟ್ ಟು ಕಾಬೂಲ್ ಇನ್ ದ ವೆಸ್ಟ್. ಪೂರ್ವದಲ್ಲಿ ಬಂಗಾಳದಿಂದ ಹಿಡಿದು ಪಶ್ಚಿಮದಲ್ಲಿ ಕಾಬೂಲ್ನವರೆಗೂ ಸಹ ಅಕ್ಬರನ ಸಾಮ್ರಾಜ್ಯ ಅನ್ನುವಂಥದ್ದು ವಿಸ್ತಾರವಾಗಿತ್ತು ಅನ್ನುವಂತಹ ಮಾಹಿತಿಯನ್ನು ಇತಿಹಾಸಕಾರ ನಮಗೆ ವರ್ಣನೆಯನ್ನು ಮಾಡ್ತಾ ಹೋಗ್ತಾನೆ. ಸೊ ಫೈನಲಿ ಅಕ್ಬರ್ ಆಲ್ಮೋಸ್ಟ್ ಕಾಂಕ್ವರ್ಡ್ ಹೋಲ್ ಇಂಡಿಯಾ. ಸರಿಸುಮಾರು ಒಂದು ಇಡೀ ಭಾರತವನ್ನೇ ಈತ ತನ್ನ ವಶಕ್ಕೆ ಪಡೆದುಕೊಂಡಿದ್ದ ಅನ್ನುವಂಥದ್ದಾಗಿ ನಾವು ಇಲ್ಲಿ ತಿಳಿಯಬಹುದು. ಸೊ ಇನ್ ನೆಕ್ಸ್ಟ್ ಕ್ಲಾಸ್ we are learning about Akbar's administration. Thank you.